ದೆಹಲಿಗೆ ತೆರಳಿದ ನೂತನ ಸಂಸದ ಎಚ್.ಡಿ. ಕುಮಾರಸ್ವಾಮಿ, ಅಮಿತ್ ಶಾ ಕರೆಗೆ ದೆಹಲಿಗೆ ತೆರಳಿದ ಎಚ್.ಡಿ.ಕೆ. ದೆಹಲಿಗೆ ತೆರಳಿದ ನೂತನ ಸಂಸದ ಎಚ್.ಡಿ. ಕುಮಾರಸ್ವಾಮಿ, ಅಮಿತ್ ಶಾ ಕರೆ ಮೇರೆಗೆ ದೆಹಲಿಗೆ ತೆರಳಿದ ಎಚ್.ಡಿ.ಕೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಯತ್ತ ಹೊರಟ ಎಚ್.ಡಿ. ಕುಮಾರಸ್ವಾಮಿ, ನೂತನವಾಗಿ ಆಯ್ಕೆಯಾದ ಮಿತ್ರ ಪಕ್ಷಗಳ ಸಂಸದರು, ನೂತನ ಸಂಸದರನ್ನ ದೆಹಲಿಗೆ ಆಹ್ವಾನಿಸಿರುವ ಅಮಿತ್ ಶಾ ಮತ್ತು ನಡ್ಡಾ ಭೇಟಿಯಾಗಲಿರುವ ಕುಮಾರಣ್ಣ, ಎನ್ಡಿಎ ಸರ್ಕಾರ ರಚನೆ ಕುರಿತು ಮಿತ್ರ ಪಕ್ಷಗಳ ಜೊತೆಗೆ ಮೋದಿ ಸಭೆ. ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತ್ರಿಶಂಕು ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಮೈತ್ರಿ ಸರ್ಕಾರವನ್ನ ರಚನೆ ಮಾಡುವ ನಿಟ್ಟಿನಲ್ಲಿ ನೂತನ ಸಂಸದರೊಂದಿಗೆ ಚರ್ಚೆ ಮಾಡುವ, ಒಂದಷ್ಟು ಸರ್ಕಾರವನ್ನು ರಚಿಸಲು ಬೇಕಾಗಿರುವಂಥ ಸಲಹೆಗಳನ್ನು ಕೇಳುವ ಸಾಧ್ಯತೆಗಳು ಅಗತ್ಯ ಆಗಿದೆ. ಈ ನಿಟ್ಟಿನಲ್ಲಿ ಮೈತ್ರಿಯ ಭಾಗವಾಗಿರುವಂಥ, ಅಂದರೆ NDA ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ JDSನ ನಾಯಕರುಗಳಿಗೆ ಈಗ ಬುಲಾವ್ ಬಂದಿರುವಂಥದ್ದು. ರಾಜ್ಯದಲ್ಲಿ ಇಬ್ಬರು JDS 2 ಸ್ಥಾನಗಳನ್ನು ಪಡೆದುಕೊಂಡಿದೆ. ಹಾಗಾಗಿ ನೂತನ ಸಂಸದರೊಂದಿಗೆ ಮಾತುಕತೆಯನ್ನು ಮಾಡಿಕೊಳ್ಬೇಕಾಗಿದೆ. ಯಾಕೆಂದರೆ ಈ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಒಂದೊಂದು ಸ್ಥಾನವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅವರೊಂದಿಗೆ ಮಾತುಕತೆ ಮಾಡುವ ಜೊತೆಗೆ ಮುಂದಿನ ಸಮ್ಮಿಶ್ರ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಮಾಡಬೇಕಾಗಿರುವ ಮತ್ತು ಮಾಡುವ ಕೆಲಸ ಕಾರ್ಯಗಳೇನು, ರಾಜಕೀಯ ತಂತ್ರಗಾರಿಕೆಗಳೇನು, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಚುನಾವಣಾ ಪೂರ್ವ ಮೈತ್ರಿಯನ್ನ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಮಾಡಿಕೊಂಡಿತ್ತು. ಒಂದು ರೀತಿ ಈ ಚುನಾವಣಾ ಪೂರ್ವ ಬಿಜೆಪಿ ಮತ್ತು JDSನ ಮೈತ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದರಲ್ಲೂ ಬಿಜೆಪಿಗೆ ಈ ಹಳೆ ಮೈಸೂರು ಭಾಗದಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಂಡಿದ್ದರ ಪರಿಣಾಮವಾಗಿ ಮೈಸೂರು, ಚಿತ್ರದುರ್ಗ, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಕ್ಷೇತ್ರಗಳಲ್ಲಿ JDSನ ಮತಗಳು, ಒಕ್ಕಲಿಗ ಸಮುದಾಯದ ಮತಗಳು ಬಿಜೆಪಿಗೆ ಅನಾಯಾಸವಾಗಿ ಬಂದು ಬಿದ್ದಿರೋದ್ರಿಂದ ಬಿಜೆಪಿ ಸ್ವಲ್ಪ ಪ್ರಾಬಲ್ಯವನ್ನು ಮೆರೆಯೋದಕ್ಕೆ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವನೇ ಇರಲಿಲ್ಲ ಬಿಜೆಪಿಗೆ, ಸಹಾಯ ಆಗಿತ್ತು. ಈ ದೋಸ್ತಿಯ ಪರಿಣಾಮದಿಂದಾಗಿ ಬಿಜೆಪಿಗೆ ಒಂದು ರೀತಿ ವರ್ಕೌಟ್ ಆಗಿದೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ವಿಸ್ತರಿಸ್ಕೊಳ್ಳೋದಕ್ಕೆ, ಅಂದರೆ ಸ್ವಲ್ಪ ತಮ್ಮ ಖಾತೆಯನ್ನು ತೆರೆಯೋದಕ್ಕೊಂದು ಅವಕಾಶ ಸಿಕ್ಕಂತಾಗಿದೆ, ದಾರಿ ಸಿಕ್ಕಂತಾಗಿದೆ. ಹಾಗಾಗಿ ಆ ಒಂದು ಖುಷಿಗೆ ಮತ್ತು ಮುಂದೆ ಸರ್ಕಾರವನ್ನು ರಚನೆ ಮಾಡಬೇಕಾಗಿದೆ. ಮೈತ್ರಿ ಸರ್ಕಾರವನ್ನು, ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವ ಭಾಗವಾಗಿ ನೂತನ ಸಂಸದರನ್ನು ಮೋದಿ ಮತ್ತು ಅಮಿತ್ ಶಾ ಅವರು ದೆಹಲಿಗೆ ಕರೆಸಿಕೊಂಡು ಸಭೆ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ದೆಹಲಿಗೆ ಎಚ್.ಡಿ. ಕುಮಾರಸ್ವಾಮಿ ತೆರಳ್ತಾ ಇದ್ದಾರೆ.